ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? SP ಮೇಡಮ್ ಕಾವೇರಿ ಜೋಶಿ ಅವರ ಪತಿ ವಿಜಯ ಮಲ್ಹೋತ್ರಾ ನಿಧನರಾಗಿದ್ದು ಈಗ ಕಳೆದ 2 ವರ್ಷ ಆಗಿದೆ. ಕಾವೇರಿ ಮೇಡಮ್ ಪ್ರತಿದಿನವೂ ಒಂದು ಬ್ಯುಸಿ ಚೌರಸ್ತೆಯಲ್ಲಿರುವ ಒಬ್ಬ ಭಿಕ್ಷುಕನಿಗೆ ಹಣ ಕೊಡ್ತಾ ಇದ್ರು. ಆದರೆ ಒಂದು ದಿನ ಆ ಭಿಕ್ಷುಕನು ಏನು ಹೇಳಿದ ಗೊತ್ತಾ? ಮೇಡಮ್, ನೀವು ನನ್ನ ಜೊತೆ ಮದುವೆ ಮಾಡ್ಕೊತೀರಾ ಅಂತ. ಕಾವೇರಿ ಮೇಡಮ್ ಆ ಭಿಕ್ಷುಕನಿಗೆ ಏನು ಮಾಡಿದ್ರು ಅನ್ನೋದನ್ನ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ವಿಡಿಯೋ ಆರಂಭ ಮಾಡುವ ಮೊದಲು ಒಂದು ಸಣ್ಣ ವಿನಂತಿ. ನೀವು ಈ ವಿಡಿಯೋನ ಎಲ್ಲಿಂದ ನೋಡ್ತೀರಾ? ಆಂಧ್ರ ಪ್ರದೇಶ, ಮುಂಬೈ, ಬಿಹಾರ, ಕೋಲ್ಕತ್ತಾ ಅಥವಾ ಅಮೆರಿಕ ಎಲ್ಲಿಂದ ನೋಡ್ತಾ ಇದ್ದೀರಾ ಅಥವಾ ಕರ್ನಾಟಕ ಎಲ್ಲಿಂದ ಅಂತ ನೀವು ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ನಿಮ್ಮ ಹೆಸರು ಓದಿದಾಗ ನನಗೆ ತುಂಬ ಸಂತೋಷ ಆಗುತ್ತೆ. ಆದ್ದರಿಂದ ಫ್ರೆಂಡ್ಸ್, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಒಂದು ಗದ್ದಲದ ತಾಣ ಪ್ರದೇಶದ ಬ್ಯುಸಿ ಚೌಕದಲ್ಲಿ ಪ್ರತಿದಿನವೂ ವಾಹನಗಳ ಹಾರ್ನ್ ಶಬ್ದ, ಟ್ರಾಫಿಕ್ ಸೌಂಡ್ಸ್ ಕೇಳಿಸ್ತಲೇ ಇರುತ್ತೆ. ಅಲ್ಲಿ ಒಂದು ಟ್ರಾಫಿಕ್ ಸಿಗ್ನಲ್ ಬಳಿ ಪ್ರತಿದಿನವೂ ಒಂದು ವಿಶೇಷ ದೃಶ್ಯ ಕಂಡು ಬರ್ತಿತ್ತು. SP ಕಾವೇರಿ ಜೋಶಿ ಅವರು ತಮ್ಮ ಕಪ್ಪು ಸ್ಕಾರ್ಪಿಯೋ ಕಾರ್ನಿಂದ ಇಳಿದು ಅಲ್ಲೇ ಸಿಗ್ನಲ್ ಬಳಿ ಕೂತಿರುವ ಒಬ್ಬ ಭಿಕ್ಷುಕನಿಗೆ ಹಣ ನೀಡುತ್ತಿದ್ರು. ಇದು ಅವಳ ಪ್ರತಿದಿನದ ರೂಟೀನ್. ಆ ಭಿಕ್ಷುಕನ ಮುಖ ಮಂಕಾಗಿದ್ದು ಬಟ್ಟೆಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ವು. ಅವನು ಹಣ ತಗೊಂಡು ತಲೆಯನ್ನು ಬಾಗಿ ಧನ್ಯವಾದಗಳು ಎಂದಿದ್ದ. ಕಾವೇರಿ ಅವನನ್ನು ನೋಡಿಕೊಂಡು ನಗ್ತಾ ಇದ್ಲು. ಕಾವೇರಿ ಧೈರ್ಯವಂತೆ ಮತ್ತು ನಿಷ್ಠಾವಂತ ಪೊಲೀಸ್ ಅಧಿಕಾರಿಣಿ. 2 ವರ್ಷಗಳ ಹಿಂದೆ ಅವಳ ಪತಿ ವಿಜಯ್ ಮಲ್ಹೋತ್ರಾ ಅವರು ಸತ್ತು ಹೋಗಿದ್ದರು. ಹೀಗೆ ಕಾವೇರಿ ಹಣ ಕೊಡಬೇಕಾದ್ರೆ ಆ ಭಿಕ್ಷುಕ ಹೇಳಿದ. ಈ ಬಾರಿ ಅವನು ಮತ್ತೆ ಹಣ ತಗೊಳ್ಳಿಲ್ಲ. ಈ ಬಾರಿ ಅವನು ತಾನಾಗಿ ಮಾತನಾಡಿದ. ಮೇಡಮ್, ನಿಂಗಾಗಿ ನಾನು ಏನು ಮಾಡಬೇಕಾದ್ರೂ ರೆಡಿ ಇದ್ದೀನಿ, ದಯವಿಟ್ಟು ನನಗೊಂದು ಅವಕಾಶ ಕೊಡಿ. ಕಾವೇರಿ ಬೇಸರಗೊಳ್ಳಲು ಕಠಿಣವಾಗಿ ಮಾತನಾಡಿದರು. ನಾನು ನಿನಗೆ ಸಹಾಯ ಮಾಡ್ತೀನಿ ಅಷ್ಟೇ, ಅದಕ್ಕೆ ನೀನು ಹೇಗೇಗೋ ಮಾತನಾಡೋದನ್ನ ಪ್ರಾರಂಭ ಮಾಡಿದೀಯಲ್ವಾ, ನೀನು ಮಿತಿಯಲ್ಲಿರು ಎಂದು ಸಿಟ್ಟಿನಿಂದ ಹೇಳಿದರು. ಭಿಕ್ಷುಕನು ಹಿಂದೆ ಸರಿಲಿಲ್ಲ. ಮೇಡಮ್, ನಿನಗೆ ಗೊತ್ತಿದೆ ತಾನೇ, ನೀನು ನನ್ನ ಹುಚ್ಚನಾಗಿ ಮಾಡಿಬಿಟ್ಟಿದೀಯಾ ಎಂದು ಹೇಳ್ತಾನೆ. ಆದರೆ ನನ್ನ ಮಾತು ಕೇಳಿ ನಿಂಗಾಗಿ ನಾನು ಏನಾದರೂ ಮಾಡಬಲ್ಲೆ ಎಂತ ಹೇಳ್ತಾನೆ. ಕಾವೇರಿಗೆ ಅವನ ಮಾತುಗಳಲ್ಲಿ ಯಾವುದೋ ಆತ್ಮವಿಶ್ವಾಸ ಕಾಣಿಸಿತ್ತು. ಅವಳು ಒಂದು ತಕ್ಷಣ ನೋಟ ಬಿಟ್ಟು ಕೇಳಿದಳು, ಸರಿ ಹೇಳು, ನೀನು ಏನು ಮಾಡಬಲ್ಲೆ? ಭಿಕ್ಷುಕ, ಮೇಡಮ್, ಈ ನಗರದಲ್ಲಿ ಒಂದು ದೊಡ್ಡ ಕ್ರೈಮ್ ಆಗಿರೋದು, ನಾನು ಆ ಸುದ್ದಿ ನಿಮಗೆ ಹೇಳಬಲ್ಲೆ. ಕಾವೇರಿ ನಗಲು ಸ್ಟಾರ್ಟ್ ಮಾಡಿದ್ಲು. ಒಬ್ಬ ಭಿಕ್ಷುಕನು ಕ್ರೈಮ್ ಬಗ್ಗೆ ನ್ಯೂಸ್ ಕೊಡ್ತಾನಾ ಎಂದು ಶಂಕೆಯಿಂದ ನೋಡಿದ್ರು. ಆಕೆ ಒಳಗೊಳಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲಾರಾಮ್ ಕೊಟ್ಟಿತ್ತು. ಅವಳು ತಕ್ಷಣ ಸರಿ ಹೇಳು, ಏನು ಸುದ್ದಿ ಅಂತ ಹೇಳಿದ್ಲು. ಅವನು ನಿಧಾನವಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಿನ್ನೆ ರಾತ್ರಿ ಸಿಗ್ನಲ್ ಬಳಿ ಇರುವ ಒಂದು ಗೋದಾಮಿನಲ್ಲಿ ಕೆಲವರು ಇದ್ರು. ಅವರ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಇದ್ವು. ಅವರು ದೊಡ್ಡ ಪ್ಲಾನ್ ಮಾಡುತ್ತಿದ್ದಾರೆ. ಅವನು ಆ ಗೋದಾಮಿನಲ್ಲಿದ್ದವರ ವೈಶಿಷ್ಟ್ಯಗಳನ್ನು ವಿವರಿಸಿದನು. ಕಾವೇರಿ ಈ ವಿಷಯವನ್ನು ತಕ್ಷಣ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಆದರೆ ಆ ಸ್ಥಳಕ್ಕೆ ತನ್ನ ಜೂನಿಯರ್ ಅಧಿಕಾರಿಯನ್ನ ತಪಾಸಣೆಯಾಗಿ ಕಳಿಸಿದ್ಲು. ಮರುದಿನ ಪೊಲೀಸ್ ರೇಡ್ ಮಾಡಿದಾಗ ಆ ಗೋದಾಮಿನಲ್ಲಿ ಬಹಳಷ್ಟು ಶಸ್ತ್ರಾಸ್ತ್ರಗಳು ಪತ್ತೆಯಾದವು. ಇದನ್ನೆಲ್ಲ ನೋಡಿದ ಕಾವೇರಿ ಅವನನ್ನು ಮನೆಗೆ ಊಟಕ್ಕೆ ಇನ್ವೈಟ್ ಮಾಡಿದಳು. ಅವನು ಮನೆಗೆ ಊಟಕ್ಕೆ ಹೋದಾಗ ಆ ಭಿಕ್ಷುಕ, ಊಟ ತುಂಬ ಚೆನ್ನಾಗಿದೆ, ಇದನ್ನು ತಿಂದು ಬಹಳ ದಿನ ಆಯಿತು, ಹಳೆಯ ದಿನಗಳು ನೆನಪಿಗೆ ಬರ್ತಾ ಇದೆ ಅಂತ ಹೇಳಿದ. ಕಾವೇರಿಯ ಹೃದಯ ತಕ್ಷಣ ಜೋರಾಗಿ ಬಡಿತ ಸ್ಟಾರ್ಟ್ ಆಯಿತು. ಆದರೆ ಅವಳು ಏನೂ ಕೇಳಲಿಲ್ಲ. ಮರುದಿನ ಬೆಳಿಗ್ಗೆ ಕಾವೇರಿ ತನ್ನ ಹಳೆಯ ಫ್ರೆಂಡ್ ಮತ್ತು ಫಾರೆನ್ಸಿಕ್ ಎಕ್ಸ್ಪರ್ಟ್ ನೀಲನ್ನ ಕರೆದು ಅವನ ಫೋಟೋ ಒಂದನ್ನು ತೋರಿಸಿದ್ಲು. ನೀಲ್ ಅದನ್ನು ನೋಡಿ, ಈ ಮುಖ ನನಗೆ ಎಲ್ಲೋ ನೋಡಿದಂತಿದೆ ಅಂತ ಹೇಳಲಾಗಲ್ಲ, ಕೆಲವು ಟೆಸ್ಟ್ಗಳನ್ನು ಮಾಡಬೇಕು ಅಂತ ಕಾವೇರಿ ಅಂದ್ಲು. ಅವನ ಬಟ್ಟೆ ಅಥವಾ DNA ಟೆಸ್ಟ್ ಆಗಿ ಉಪಯೋಗಿಸುವ ಏನಾದರೂ ತರಬೇಕು. ಆದರೆ ಅವಳಿಗೆ ಡೌಟ್, ಅವನಿಗೆ ಈ ಸಂಶಯ ಗೊತ್ತಾಗಬಾರ್ದು, ನಾನು ಇದು ತಗೊತಾ ಇದ್ದೀನಿ ಅಂತ ಗೊತ್ತಾಗಬಾರ್ದು, ಇಲ್ಲದೆ ಅವನು ದೂರ ಹೋಗ್ಬೋದು. ಅದಕ್ಕಾಗಿ ಅವಳು ಒಂದು ಪ್ಲ್ಯಾನ್ ಆಗಿದ್ಲು. ಒಂದು ದಿನ ಕಾವೇರಿ ಆ ಹುಚ್ಚನನ್ನ ಮನೆಗೆ ಕರೆದು, ನಾನು ನಿನಗೆ ಹೊಸ ಜೀವನ ನೀಡಬೇಕು ಅಂತ ಇದ್ದೀನಿ, ನೀನು ನನ್ನ ಜೊತೆ ಇರ್ತೀಯಾ ಅಂತ ಕೇಳಿದ್ಲು. ಶಂಕರ ಮೊದಲಿಗೆ ಮನೆ ಆಸಲಿಲ್ಲ. ಆದರೆ ಅವಳ ಪ್ರೀತಿಯಿಂದ ಒತ್ತಡದಿಂದ ಅಂತಿಮವಾಗಿ ಒಪ್ಪಿದ. ಅವನು ತನ್ನ ಹೆಸರು ಶಂಕರ ಅಂತ ಹೇಳಿದ. ಕಾವೇರಿ ಅವನಿಗೆ ಮನೆಯ ಹಿಂದೆ ಒಂದು ಚಿಕ್ಕ ರೂಮ್ ನೀಡಿದ್ಲು. ಅವನು
ಈಗ ಕಾವೇರಿಯ ಮನೆಯಲ್ಲೇ ಇರ್ತಿದ್ದ. ಪ್ರತಿದಿನ ಚೌರಸ್ತೆ ಸಿಗ್ನಲ್ ಬಳಿ ಹೋಗಿ ಅಲ್ಲಿ ಭಿಕ್ಷೆ ಬೇರ್ತಿದ್ದ. ಸಂಜೆ ಸಾಯಂಕಾಲ ಮನೆಗೆ ಹಿಂದಿರುಗ್ತಿದ್ದ. ಒಂದು ದಿನ ಕಾವೇರಿ ಕೇಳಿದ್ಲು, ನೀನು ಈಗಲೂ ಸಿಗ್ನಲ್ಲೇ ಹೋಗ್ತೀಯಾ? ಸಿಗ್ನಲಲ್ಲೇ ಭಿಕ್ಷೆ ಬೇಡ್ತೀಯಾ? ಏನಾದರೂ ಆಯ್ತಾ? ಅವನೇನಾದರೂ ನೋಡಿದರೆ ಅವನನ್ನೆಲ್ಲಾದರೂ ಹೋದನೆಂದು ಕಾವೇರಿ ಯೋಚಿಸಿದ್ಲು. ಸಂಜೆ ಮನೆಗೆ ಬಂದಾಗ ಶಂಕರ್ ಮನೆ ಹೊರಗೆ ಕುಳಿತುಕೊಂಡಿದ್ದ. ಅವನ ಮುಖ ಕುಟ್ಟಿತ್ತು, ಬಟ್ಟೆಗಳೆಲ್ಲ ಮುಸ್ಕಾಗಿದ್ವು. ಶಂಕರ್, ನೀನು ಎಲ್ಲೂ ಹೋಗಿದ್ದೆ? ನಾನು ನಿನ್ನನ್ನು ಹುಡುಕ್ತಾ ಇದ್ದೆ ಎನ್ನುತ್ತಾ ಕಾವೇರಿ ಕೇಳಿದ್ಲು. ಮೇಡಮ್, ಸ್ವಲ್ಪ ಹೊತ್ತು ಸುಮ್ಮನೆ ಇರಿ, ಸ್ವಲ್ಪ ಕೆಲಸ ಇತ್ತು, ಟೆನ್ಷನ್ ಪಡ್ಕೋಬೇಡಿ ಎನ್ನುತ್ತಾ ಶಂಕರ್ ಉತ್ತರಿಸಿದ. ಕಾವೇರಿ ಆ ಫೋಟೋ ಬಗ್ಗೆ ಕೇಳಬೇಕೆಂದು ಯೋಚಿಸಿಲ್ಲ. ಆದರೆ ಆಕೆ ಶಾಂತವಾಗಿ ಹೇಳಿದ್ಲು. ಶಂಕರ್, ನಿನಗೆ ಸೂರಜ್ ಗುಪ್ತಾ ಗೊತ್ತಾ ಅಂತ ಕೇಳಿದ್ಲು. ಒಂದು ಕ್ಷಣ ಶಂಕರ್ ಕಣ್ಣು ಮುಚ್ಚಿ ನೋಡದಂತೆ ನೋಡಿದ. ನಂತರ ಹೇಳಿದ, ಮೇಡಮ್, ಈ ನಗರದಲ್ಲಿ ಯಾರೂ ಯಾರನ್ನೂ ಗೊತ್ತಿಲ್ಲ ಎಂದು ಭಾವಿಸ್ತೀರಾ? ಅವನು ದೊಡ್ಡವನು. ಆತನ ಮಾತಿನಲ್ಲಿ ಏನೋ ಒಂದು ರಹಸ್ಯವಿತ್ತು. ಕಾವೇರಿಗೆ ಹೆಚ್ಚು ಅನುಮಾನ ಶುರುವಾಯಿತು. ಅವಳ ತನಿಖೆಯಲ್ಲಿ ಗೋದಾಮಿನ ಬೆಂಕಿ ಅಪಘಾತವಲ್ಲ ಎಂದು ಗೊತ್ತಾಯಿತು. ಅದು ಉದ್ದೇಶಪೂರ್ವಕವಾಗಿ ಹಾಕಿದ ಬೆಂಕಿ. ಸಾಕ್ಷ್ಯಗಳು ಒಂದು ರಹಸ್ಯಮಯ ವ್ಯಕ್ತಿಯ ಕಡೆಗೆ ಸೂಚಿಸುತ್ತಿದ್ದವು. ಕಾವೇರಿ ಗುಪ್ತಾ ಇನ್ವೆಸ್ಟಿಗೇಷನ್ ರಮೇಶ್ಗೆ ಶಂಕರ್ ಮೇಲೆ ಕಣ್ಣಿಡು ಅಂತ ರಮೇಶ್ಗೆ ಹೇಳಿದ್ಲು. ಪ್ರತಿ ರಾತ್ರಿ ಶಂಕರ್ ಚೌರಸ್ತೆ ಹತ್ತಿರ ಒಂದು ಹಳೆಯ ಕಟ್ಟಡಕ್ಕೆ ಹೋಗ್ತಾನೆ. ಅಲ್ಲಿಗೆ ಕೆಲವರನ್ನ ಭೇಟಿಯಾಗ್ತಾನೆ. ಆ ಹಳೆಯ ಕಟ್ಟಡದಲ್ಲಿ ಗುಪ್ತಾ ಎಂಟರ್ಪ್ರೈಸಸ್ ಅಕ್ರಮ ಡೀಲ್ಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಸಿಕ್ಕವು. ಆದರೆ ಆಶ್ಚರ್ಯಕರ ಸಂಗತಿ ಏನಂತಂದ್ರೆ, ಒಂದು ಹಳೆಯ ಲೆಟರ್, ವಿಜಯ್ ನೀನು ಸತ್ಯವನ್ನು ಮರೆಮಾಚಬೇಕು, ಗುಪ್ತಾ ನಿನ್ನನ್ನು ಎಂದಿಗೂ ಕ್ಷಮಿಸೋದಿಲ್ಲ. ಕಾವೇರಿಗೆ ಶಾಕ್ ಆಯಿತು. ಆ ರಾತ್ರಿ ಶಂಕರ್ನ ತನ್ನ ಮನೆಗೆ ಕರೆದು ವಿಜಯ್ನ ಫೋಟೋ ತೋರಿಸಿದ್ಲು. ಇವನ್ಯಾರು? ಶಂಕರ್, ನೀನು ಯಾರು ಎಂದು ತೀವ್ರವಾಗಿ ಕೇಳಿದ. ಶಂಕರ್ ನಿಧಾನವಾಗಿ ಉತ್ತರಿಸಿದ, ಮೇಡಮ್, ಕೆಲವು ಪ್ರಶ್ನೆಗಳಿಗೆ ಸಮಯವೇ ಉತ್ತರವೇ ಕೊಡುತ್ತೆ, ಆದರೆ ನಾನು ನಿನಗೆ ಏನು ಹಾನಿ ಮಾಡೋದಿಲ್ಲ. ಕೋಪಗೊಂಡ ಕಾವೇರಿ, ನೀನು ಹೇಳದೆ ಹೋದರೆ ನಿನ್ನನ್ನು ಬಂಧಿಸುತ್ತೇನೆ ಎನ್ನುತ್ತಾ ಅವನನ್ನು ಸಿಟ್ಟಿನಿಂದ ನೋಡಿದ್ಲು. ನೀನು ನನ್ನನ್ನು ಬಂಧಿಸಿದರೆ ನೀನು ಹುಡುಕುತ್ತಿರುವ ಸತ್ಯವೇ ಕಳೆದು ಹೋಗುತ್ತೆ. ಆ ರಾತ್ರಿ ಶಂಕರ್ ಬಹುಮೂಲ್ಯ ಮಾಹಿತಿ ನೀಡಿದ್ದ. ಸೂರಜ್ ಗುಪ್ತನ ಆಫೀಸ್ನಲ್ಲಿ ಒಂದು ಸೀಕ್ರೆಟ್ ಬೇಸ್ಮೆಂಟ್ ಇದೆ, ಅಲ್ಲಿ ಅಕ್ರಮ ದಾಖಲೆಗಳೆಲ್ಲ ಇವೆ. ಕಾವೇರಿ ತಕ್ಷಣ ಆ ಸ್ಥಳದಲ್ಲಿ ರೇಡ್ ಮಾಡಿ ಪ್ರಮುಖ ಸಾಕ್ಷಿಗಳು ದೊರೆತವು. ಸೂರಜ್ ಗುಪ್ತಾ ಬಂಧಿತನಾದ. ಆದರೆ ಕಾವೇರಿಗೆ ಮತ್ತು ಸ್ಪಷ್ಟತೆ ಇರಲಿಲ್ಲ. ನೀಲಿಂದ DNA ಟೆಸ್ಟ್ ಫಲಿತಾಂಶಗಳನ್ನು ಕೋರಿದ ಕೆಲ ದಿನಗಳಲ್ಲಿ ಬರುತ್ತವೆ ಎಂದರು. ಆ ಸಮಯದಲ್ಲಿ ಕಾವೇರಿಗೆ ಒಂದು ಅನಾಮಧೇಯ ಕರೆ ಬಂದಿತ್ತು. SP ಮೇಡಮ್, ನೀನು ಅತಿ ಜಾಣೆ, ಆದರೆ ಸತ್ಯದ ಹತ್ತಿರ ಹೋಗಬೇಡ. ಶಂಕರ್ ನನ್ನ ಬಿಟ್ಬಿಡು. ಈಗ ಕಾವೇರಿಗೆ ಖಚಿತವಾಯಿತು, ಶಂಕರ್ ಒಂದು ಸಾಧಾರಣ ಭಿಕ್ಷುಕ ಅಲ್ಲ. ಆಕೆ ತನ್ನನ್ನು ತಾನೇ ಗಟ್ಟಿಯಾಗಿ ನಿಲ್ಲಿಸಿಕೊಂಡಲು. ನನಗೆ ಯಾರು ಬೆದರಿಕೆ ತೋರಬಾರದು ಎನ್ನುತ್ತಾ ಮೌನವಾಗಿ ಆದೇಶ ನೀಡಿದ. DNA ರಿಪೋರ್ಟ್ ಮೊದಲಿಗೆ ಶಂಕರ್ ಈಗ ಮನೆಗೆ ಬಾರದೆ ಹೋದ.